ಈ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ 2 ಬಟ್ಲಾಗಷ್ಟು ರೇಷನ್ ಅಕ್ಕಿ ಅಥವಾ ಸೊಸೈಟಿ ರೈಸನ್ನು ತೊಗೊಂಡಿದ್ದೀನಿ ರೀ. ನೋಡಿ, ಇದು ಇಲ್ಲ ಅಂದ್ರೆ ನೀವೇನು ಮಾಡಿರಿ, ದೋಸೆ ಅಕ್ಕಿಯನ್ನಾದರೂ ತೊಗೋರಿ. ಅದರಲ್ಲೇ 2 ಬಟ್ಲಾಗಷ್ಟು ಕಡಲೆ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, 2 ಅಕ್ಕಿ 2 ಕಡಲೆ ಕಾಳನ್ನು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ಈ ಅಕ್ಕಿ ಕಡಲೆಕಾಳನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಈಗ ಒಂದು ಬಾರಿ ನೀರನ್ನು ಹಾಕಿದ್ದೀನಿ. ಇದನ್ನು ಕಡಲೆಕಾಳು ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ತೆಗೆದು ಇನ್ನೊಂದು ಬಾರಿ ನೀರನ್ನು ಹಾಕಿಬಿಟ್ಟು ತೊಳೆದ್ಬಿಟ್ಟು ತೊಗೋತೀನಿ ರೀ ನಾನು. ಈಗ ಈ ನೀರನ್ನು ತೆಗಿತೀನಿ ರೀ ನಾನು. 2 ಬಾರಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಅಕ್ಕಿ ಮತ್ತು ಕಡಲೆಕಾಳನ್ನು ನೆನೆಕಿಡ್ತೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಮೆಂತ್ಯವನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಬೇಗ ನೆನೆಂತೋಕ್ರೆ ಕಡಲೆಕಾಳು ನೆನೆಲ್ಲ. ಅದಕ್ಕೆ ಒಂದು 8 ಅವರ ನೆನೆಸ್ಬಿಟ್ಟು ತೊಗೊರಿ ನೀವು. ನೆನೆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಒಂದು 8 ಗಂಟೆ ಬೇಕು ರೀ. ಕಡಲೆಕಾಳು, ಅಕ್ಕಿ, ಮೆಂತ್ಯ ಎಲ್ಲ ಚೆನ್ನಾಗಿ ನೆಂದವ. ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ, ತುಂಬಾ ಪ್ರೋಟೀನ್ ರಿಚ್ ರೆಸಿಪಿ. ಇದರಲ್ಲಿ ದೋಸೆ, ಇಡ್ಲಿ ಎಲ್ಲವನ್ನೂ ಮಾಡಿ ತೋರಿಸ್ತೀನಿ ರೀ ನಾನು ನಿಮಗೆ. 4 ರೀತಿಯಲ್ಲೂ ಮಾಡಿ ತೋರಿಸ್ತೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು. ನೋಡಿ, ಈಗ ತೊಗೊಂಡಿದ್ದೀನಿ. ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೋಡಿ, ನಾನು ಬೆಳಗ್ಗೆ ಒಂದು 10 ಗಂಟೆಗೆ ನೆನೆಸ್ಬಿಟ್ಟಿದ್ದೆ. ಸಾಯಂಕಾಲ ಇದನ್ನು ನೆನೆದ ಮೇಲೆ ರುಬ್ಬಿ ತೊಗೋತಾ ಇದ್ದೀನಿ. ನೋಡಿ, ನಾನು 2 ಅದು ಎಷ್ಟಿತ್ತಲ್ಲ ರೀ, 2 ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿಡೋಣ್ರಿ. ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ ಇದನ್ನು. ನೋಡಿ, ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗೈತೆ ನೋಡಿರಿ. ನೋಡಿ, ಸ್ವಲ್ಪ ತುಂಬಾ ಗಟ್ಟಿಯಾಗಿದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಈಗ ಇಡ್ಲಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ನೀರನ್ನು ಅಷ್ಟನ್ನೇ ಹಾಕ್ಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಒಂದೇ ಡೈರೆಕ್ಷನ್ದಲ್ಲಿ ಅದನ್ನು ತಿರುಗಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಅವಾಗ ಹಿಟ್ಟು ಮತ್ತಷ್ಟು ಫಳ್ಳಾಗ್ತದೆ ರೀ ಅದು. ನೋಡಿ, ಇಷ್ಟು ಸಾಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಸೋಡಾ ಅದು ಏನನ್ನೂ ಹಾಕೋದಿಲ್ಲ ರೀ, ಬರೀ ಉಪ್ಪನ್ನಷ್ಟೇ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಉಪ್ಪು ಹಾಕಿದ್ಮೇಲೂ 1-2 ನಿಮಿಷ ಈ ರೀತಿ ಕಂಟಿನ್ಯೂ ಆಗಿ ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ರಿ. ಅವಾಗ ಹಿಟ್ಟು ಮತ್ತಷ್ಟು ಫಳ್ಳಾಗ್ತದೆ ನೋಡಿರಿ. ಅದರಲ್ಲಿ ಗಾಳಿ ತುಂಬ್ಕೊಂಡಂಗೆ ಆಗ್ತದೆ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡಿರಿ, ಇದೇ ರೀತಿಯೇ ಇರಲಿ ರೀ. ಈಗ ಫಸ್ಟ್ ನಾನು ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ನೋಡಿರಿ. ಇದರಲ್ಲಿ 4 ರೀತಿ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇತ್ತು ಹೇಳಿ ನಾನು ನಿಮಗೆ. ಫಸ್ಟ್ ಇಡ್ಲಿನ ಹಾಕಿಬಿಟ್ಟು ತೋರಿಸ್ತೀನಿ ರೀ. ಇಡ್ಲಿ ಪ್ಲೇಟಿಗೆ ನಾನು ಆಲ್ರೆಡಿ ಎಣ್ಣೆನೂ ಹಚ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ನೀವು ಇದನ್ನ ಆ ರೀತಿಯಲ್ಲಿ ಮಾಡ್ಕೊಬೋದು. ನಾನು ಎಲ್ಲ ರೀತಿಯೂ ಮಾಡಿ ತೋರಿಸ್ತೀನಿ ನೋಡಿರಿ. ಫಸ್ಟ್ ಈಗ ಇಡ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ರೀ ನಾನು ನಿಮಗೆ. ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆಯನ್ನು ಹಚ್ಕೊಂಡೇನಿ ರೀ. ಮತ್ತು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕೈಲಕ್ಕೂ ಇಟ್ಟೀನಿ ರೀ ನಾನು. ನೋಡಿ, ತುಂಬಾ ಚೆನ್ನಾಗಿ ಉದ್ದಿನಬೇಳೆ ಇಲ್ಲ, ಅವಲಕ್ಕಿಲ್ಲ, ಸಬ್ಬಕ್ಕಿಲ್ಲ, ತುಂಬ ಸಾಫ್ಟಾಗಿರುವಂಥ ಇಡ್ಲಿ ಬರ್ತಾವೆ ರೀ. ಪ್ರೋಟೀನ್ ರಿಚ್ ಇಡ್ಲಿ ಅಂತಲೂ ನೀವು ಕರಿಬೋದು. ಈಗ ಇದನ್ನು ಸ್ಟೀಮ್ ಮಾಡೋಣ ರೀ. ನೋಡಿ, ಈಗ ಇಡ್ಲಿ 5 ನಿಮಿಷ ಸ್ಟೀಮ್ ಆಗಲಿ. ಈಗ ನಾನು ಉಳಿದಿರುವ ದೋಸೆ ಅನ್ನೋದು ಹಾಕಿಬಿಟ್ಟು ತೋರಿಸ್ತೀನಿ ರೀ ಇದು ಸ್ಟೀಮ್ ಆಗುತ್ತಕ್ಕ. ನೋಡಿರಿ, ಈಗ ದೋಸೆಗೆ ಇಷ್ಟು ಹಿಟ್ಟು ಗಟ್ಟಿ ಇರಬಾರ್ದು ರೀ. ಇದಕ್ಕೆ ಏನು ಮಾಡ್ತೀನಿ ನಾನು, ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಬಿಡ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಸ್ವಲ್ಪ ತೆಳು ಮಾಡ್ಕೋತೀನಿ ನೋಡಿರಿ. ಅದು ಫಸ್ಟ್ ಇಡ್ಲಿನೇ ಹಾಕ್ಬಿಟ್ಟು ತೋರ್ಸೋಕ್ಕಿದ್ದೀನಿ ಅಂತ ಹೇಳಿ ನಾನು ತುಂಬ ಏನು ನೀರು ಹಾಕಿರಲ್ಲ. ಸ್ವಲ್ಪ ದೋಸೆಗೆ ಏನಾಗಬೇಕು, ಹಿಟ್ಟು ತೆಳವು ಇರಬೇಕು ರೀ. ತುಂಬ ತೆಳವುನಲ್ಲ, ತುಂಬ ಗಟ್ಟಿ ಇಲ್ಲ. ಆ ರೀತಿ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಈಗ ತೆವೆನೂ ಕಾಯ್ಲಿಕ್ಕೆ ಇಟ್ಟಿನಿ ರೀ. ನೋಡಿ, ತೆವೆನೂ ಚೆನ್ನಾಗಿ ಕಾಯ್ದದ. ನೋಡಿ, ಫಸ್ಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಉತ್ತಪ್ಪವನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ವೆಜಿಟೇಬಲ್ಸ್ ಇಷ್ಟನೋ ನೀವು ಆ ರೀತಿ ಹಾಕೋಬೋದು. ಅಥವಾ ಮಕ್ಕಳಿಗೆ ಯಾವ ವೆಜಿಟೇಬಲ್ಸ್ ಹೆಲ್ದಿಯಾಗಿ ನೀವು ಕೊಡಬೇಕತ್ತಿರಲ್ಲ ಆ ರೀತಿ. ಅಥವಾ ನೀವು ಇಲ್ಲಿ ಪನ್ನೀರನ್ನು ತುರಿದ್ಬಿಟ್ಟು ಹಾಕೋಬೋದು ನೋಡಿರಿ. ನಾನು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೀವು ದೊಡ್ಡವ್ರು ತಿಂತಿದ್ರೆ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕೋಬೋದು. ನೋಡಿ, ಇದೂ ಹೆಲ್ದಿ ಅದ. ಇನ್ನೂ ಹೆಲ್ದಿ ಅಥವಾ ವೆಜಿಟೇಬಲ್ಸ್ ತಿನ್ನಲ್ಲ ಮಕ್ಕಳಂದ್ರೆ ಈ ರೀತಿಯೂ ಮಾಡಿ ಕೊಡ್ಬೋದು ನೋಡಿರಿ ನೀವು. ನೋಡಿ, ಅಕ್ಕಿ ಉದ್ದಿನಬೇಳೆ ದೋಸೆಗಿಂತನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಒಂದು ಸಲ ಈ ರೀತಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಎಣ್ಣೆ, ತುಪ್ಪ ಯಾವುದನ್ನಾದ್ರೂ ಹಾಕೋಬೋದು ನೋಡಿ. ನೋಡಿರಿ, ದೋಸೆ ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದದ. ನೋಡಿ, ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದಾವ ನೀವು ಆ ರೀತಿ ಇದನ್ನು ಹಾಕ್ಕೊಂಡ್ಬಿಟ್ಟು ಬರೀ ಈರುಳ್ಳಿ ಉತ್ತಪ್ಪನೂ ಮಾಡ್ಕೋಬೋದು, ನಡೀತದೆ. ನೋಡಿ, ನಾನು ಇನ್ನೊಂದು ಸ್ವಲ್ಪ ನೋಡಿ, ಏನೋ ಚಟ್ನಿ ಬೇಡ, ಸಾಂಬಾರು ಬೇಡ ಅಂದ್ರೆ ಈ ರೀತಿ ಬಿಸಿದನ್ನು ಮಾಡಿಬಿಟ್ಟು ಸ್ವಲ್ಪ ಶೇಂಗಾ ಚಟ್ನಿಯನ್ನು ಹಾಕ್ಕೊಂಡ್ಬಿಟ್ಟಿನಿ. ಇದೇ ರೀತಿಯೇ ಮಾಡಿ ಸಾಸ್ ಜೊತೆ ಮಕ್ಕಳಿಗೆ ನೀವು ಏನು ಮಾಡ್ಬೋದು, ಲಂಚ್ ಬಾಕ್ಸಲ್ಲಿ ಕೊಡ್ಬೋದು. ಅಥವಾ ಇದನ್ನು ಬಿಸಿ ಬಿಸಿ ಹಾಗೆ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈಗ ನಾನು ನಿಮ್ಗೆ ಕ್ರಿಸ್ಪಿ ದೋಸೆಯನ್ನು ಹಾಕಿ ತೋರಿಸ್ತೀನಿ. ಎಲ್ಲ ರೀತಿಯೂ ಒಂದೇ ಹಿಟ್ಟಿನಲ್ಲಿ ಮಾಡ್ಕೋಬೋದು ನೋಡಿರಿ. ತುಂಬ ಈಸಿನೂ ಅದ, ಟೇಸ್ಟಿನೂ ಅದ. ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿ
ನೋಡಿ ಕ್ರಿಸ್ಪಿ ದೋಸೆನ ನೋಡಿ, ಕೆಲವರಿಗೆ ಸಾಫ್ಟ್ ದೋಸೆ ಇಷ್ಟ ಆಗ್ತವೆ, ಕೆಲವರಿಗೆ ಕ್ರಿಸ್ಪಿ ಇಷ್ಟ ಆಗ್ತವೆ, ಕೆಲವರಿಗೆ ಇಡ್ಲಿನೇ ಇಷ್ಟ ಆಗ್ತದೆ. ನೀವು ಎಲ್ಲ ರೀತಿಯೂ ಮಾಡ್ಕೊಬೋದು ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ದೋಸೆನೂ. ನೋಡಿ ಇಲ್ಲಿ ಸಕ್ಕರೆನೂ ಹಾಕಿಲ್ಲ ಅಂದ್ರೂ ದೋಸೆ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದ. ಈಗ ಒಂದು ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತೇನೆ. ನಾನು ಇಲ್ಲಿ 4 ರೀತಿ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸಿದ್ದೀನಿ. ನೀವು ನೋಡಿ ತುಂಬಾ ಸಾಫ್ಟು, ಕ್ರಿಸ್ಪಿ, ಇಡ್ಲಿ ಎಲ್ಲನೂ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಅವೆಲ್ಲನೂ ದೋಸೆಯನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ. ಈಗ ಇಡ್ಲಿನೂ ಸ್ಟೀಮ್ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇಡ್ಲಿಯನ್ನು ತಗೋತೀನಿ ರೀ. ಒಂದು ಸ್ವಲ್ಪ ಆರಲಿ, ಆರಿದ್ಮೇಲೆ ನಾನು ನಿಮ್ಗೆ ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿ ಈಗ ಫಸ್ಟ್ ಸಾಫ್ಟ್ ದೋಸೆಯನ್ನು ತೊಗೊಂಡಿದ್ದೀನಿ. ಈಗ ಉತ್ತಪ್ಪನೂ ತೊಗೊಂಡಿದ್ದೀನಿ. ನೋಡಿ ನಿಮಗೆ ಯಾವ ರೀತಿ, ಒಬ್ಬರಿಗೆ ಒಂದೊಂದು ಥರ ಇಷ್ಟ ಆಗ್ತದೆ, ನಿಮಗೆ ಯಾವ ರೀತಿ ಇಷ್ಟ ನೀವು ಮಾಡ್ಕೊರಿ. ನೋಡಿ ಇಲ್ಲಿ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನೀವು ಕಾಯಿ ಚಟ್ನಿನೇ ಹತ್ತಿಲ್ಲ, ನೀವು ಸಾಂಬಾರು ಮಾಡ್ಕೊಬೋದು, ಈರುಳ್ಳಿ ಟೊಮೆಟೊ ಚಟ್ನಿ ಯಾವುದನ್ನಾದರೂ ಮಾಡ್ಕೊಬೋದು. ಈ ದೋಸೆ ಕ್ರಿಸ್ಪಿನೆಸ್ ನೋಡಿರಿ, ನಿಮಗೆ ತೋರಿಸ್ತೀನಿ ನೋಡ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ, ಇಲ್ಲಿ ರವೆ ಹಾಕಿಲ್ಲ, ಏನೂ ಅಕ್ಕಿ ಹಿಟ್ಟಿಲ್ಲ, ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದ ನೋಡಿರಿ ದೋಸೆ. ನೋಡಿ ಆ ಸಾಫ್ಟ್ ದೋಸೆನೂ ತೋರಿಸ್ತೀನಿ ನೋಡಿರಿ. ಇಡೀ ದಿನ ಇಟ್ರೂ ದೋಸೆ ಇಷ್ಟೇ ಸಾಫ್ಟ್ ಆಗಿರ್ತದೆ ರೀ. ನಾನು ಏನು ಹೇಳ್ತೀನಿ, ಅಕ್ಕಿ ಉದ್ದಿನ ಬೇಳೆಗಿಂತನೂ ದೋಸೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಮಕ್ಕಳಿಗೆ ಈ ರೀತಿ ಅತಿ ಚಿಕ್ಕ ಮಕ್ಕಳು ಇದ್ರಂದ್ರೆ ತುಪ್ಪ ಹಾಕಿ ಈ ರೀತಿ ಮಕ್ಕಳಿಗೆ ರೋಲ್ ಮಾಡಿಕೊಡ್ರಿ, ಅದನ್ನೂ ತುಂಬಾ ಚೆನ್ನಾಗಿರ್ತದೆ. ಅಲ್ಲ ಮಕ್ಕಳಿಗೆ ಬಾಕ್ಸಿಗೆ ಮಾಡ್ತೀರಾ ಹೆಲ್ದಿಯಾಗಿ, ಈ ರೀತಿ ಏನು ಮಾಡಿರಿ ಉತ್ತಪ್ಪ ಹಾಕಿಕೊಡ್ರಿ, ಇನ್ನು ಪನ್ನೀರ್ ಅದು ಹಾಕಿರಿ, ಇನ್ನೂ ಹೆಲ್ದಿ ಆಗ್ತದೆ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊರಿ. ಇಲ್ಲ ನಮ್ಗೆ ಉತ್ತಪ್ಪದು ಮಾಡೋಕ್ಕೂ ಟೈಮ್ ಇಲ್ಲಾಂದರೆ ಈ ರೀತಿ ಸಾಫ್ಟ್ ದೋಸೆಯಲ್ಲೇ ಶೇಂಗಾ ಚಟ್ನಿ ಹಾಕಿ ತುಪ್ಪ ಹಾಕಿ ರೋಲ್ ಮಾಡಿನೂ ಮಕ್ಳಿಗೆ ನೀವು ಬಾಕ್ಸಿಗೆ ಕೊಡ್ಬೋದು. ನೋಡಿ ನಿಮಗೆ ಯಾವ ರೀತಿ ಚಟ್ನಿ ಇಷ್ಟನ ಆ ಚಟ್ನಿ ಜೊತೆ ನೀವು ಇದನ್ನು ಏನು ಮಾಡಿರಿ, ಸರ್ವ್ ಮಾಡಿರಿ. ನಾನೀಗ ನಿಮ್ಗೆ ಇಡ್ಲಿಯನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿರಿ ಇಡ್ಲಿನೂ ತುಂಬಾ ಚೆನ್ನಾಗಿ ಬಂದವು ನೋಡಿರಿ. ನೋಡಿ ಸೋಡಾನು ಹಾಕಿಲ್ಲ, ಏನೂ ಇಲ್ಲ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ ಆ ರವೆ ಹಾಕಿ ಅಥವಾ ಉದ್ದಿನಬೇಳೆ ಹಾಕಿ ಮಾಡಿರೋ ಇಡ್ಲಿಗಿಂತನೂ ಚೆನ್ನಾಗಿ ಬಂದವು ನೋಡಿರಿ. ಇಲ್ಲ ನೀವು ಒಂದು ಸ್ವಲ್ಪ ಸೋಡಾ ಬೇಕಾ, ಸೋಡಾನೂ ಹಾಕೋಬೋದು. ನಾನು ಸೋಡಾ ಬೇಡ ಅಂಥೇಳಿ ಹಾಕಿ ತೋರಿಸಿಲ್ಲ. ಸೋಡಾ ಹಾಕಿದ್ರೆ ಇನ್ನೂ ಸಾಫ್ಟ್ ಬರ್ತಿರ್ಬೇಕು ರೀ. ನಾನು ನಿಮಗೆ ಒಂದು ಇಡ್ಲಿಯನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಇದ್ರ ಜೊತೆ ಸಾಂಬಾರು ಚಟ್ನಿ ಮಾಡ್ಕೊಂಡು, ನಮ್ಗೆ ಯಾವ ಬೇಡ ಕಡಿಮೆ ಎಣ್ಣೆ ಅಂದರೆ ನೀವು ಬರೀ ಇಡ್ಲಿನೇ ಮಾಡ್ಕೊರಿ, ಸಾಂಬಾರು ಚಟ್ನಿ ಜೊತೆನೂ ಸರ್ವ್ ಮಾಡಿರಿ. ನೋಡಿ ಎಷ್ಟು ಸಾಫ್ಟಾಗಿನೂ ಇಡ್ಲಿ ಬಂದಾವೆ ನೋಡಿ. ಇವೆಲ್ಲ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ರೆಸಿಪಿ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಅಥವಾ ನೀವು ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ದೋಸೆ ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ನಿಮ್ಮ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣ.